ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಆಲ್ರೆಡಿ ಸಮಯ 9 ಗಂಟೆ ಆಗಿದೆ. ಇದು ಬಂದು ಬುಧವಾರದ ಬೆಳಗಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ಶುರು ಮಾಡಿದ್ದೀನಿ. ಕೆಲಸದಮ್ಮ ಇನ್ನೂ ಬಂದಿಲ್ಲ, ನಮ್ಮನೆ ಇನ್ನೂ ಕ್ಲೀನ್ ಆಗಿಲ್ಲ, ಬರಬೇಕು. ಕಾಯ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ. ತಿಂಡಿ ಏನು ರೆಡಿ ಮಾಡಬೇಕು ಅಂತ ತಲೆ ಓಡಿಲ್ಲ. ರಾತ್ರಿ ಆ ಮಗುಗೆ ಕೇಳಿದ್ದೆ, ಇಡ್ಲಿ ಮಾಡ್ತೀನಿ ಮಗನೇ ಅಂದರೆ ಇಡ್ಲಿಗೇನು ರುಬ್ಬಿಲ್ಲ, ಸುಮ್ಮನೆ ಕೇಳಿದೆ ಏನಂತಾನೆ ನೋಡೋಣ ಅಂತ ಹೇಳಿ. ಇಡ್ಲಿ ಮತ್ತು ಚಟ್ನಿ ಮಾಡ್ತೀನಿ ಮಗನೇ, ತಿನ್ನಬೇಕು ಅಂದೆ. ಅಂದ್ಬಿಟ್ಟ. ಆದರೆ ಇಡ್ಲಿಗೆ ರುಬ್ಬಿಲ್ಲ. ಈಗ ಅದಕ್ಕೆ ರೆಡಿಮೇಡು ಬರುತ್ತೆ ನೋಡಿ ಇಡ್ಲಿ, ರವೆ ಬರುತ್ತಲ್ಲ, ಮೊಸರು ರವೆ ಇಡ್ಲಿಗೆ ಬೇರೆ, MTRಲ್ಲೆಲ್ಲ ಬರುತ್ತಲ್ಲ, ಅದಕ್ಕೆ ಸಾಸಿವೆ ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕಿರ್ತಾರಲ್ಲ, ಆ ಥರ ಇಡ್ಲಿನ ನನ್ನ ಮಗ ತಿನ್ನೋದಿಲ್ಲ. ಪ್ಲೈನಾಗಿ ಬರುತ್ತೆ ನೋಡಿ, ಆ ಥರ ರವೆ ಸಿಗುತ್ತೆ, ಅಕ್ಕಿ ತರಿನೇ ಸಿಗುತ್ತೆ. ಅಂದರೆ ತಕ್ಷಣ ಮೊಸರನ್ನ ಕಲಸಿಟ್ಟು ಅದನ್ನು ಇಡ್ಲಿ ಮಾಡ್ಕೋಬಹುದು. ಅದನ್ನು ತಗೊಂಬರೋಣ ಅಂತ ಈಗ ಹೇಳಿ ರೆಡಿ ಆಗಿದ್ದೀನಿ. ನಂದು ಬೇಸಿಕ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ಸೆಲ್ಫೆಲ್ಲ ಕ್ಲೀನ್ ಮಾಡಿ ತೊಳೆಯೋ ಪಾತ್ರೆಗಳೆಲ್ಲನೂ ಒಂದು ಕಡೆ ಹಾಕಿ, ಗಿಡಗಳಿಗೆಲ್ಲ ನೀರು ಹಾಕಿ, ಒಂದು ಕಡೆಯಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿರುತ್ತೆ ನನ್ನ ಕೆಲಸ. ನೋಡಿ ಇವಾಗ ಬರ್ತಾವ್ರೆ. ಈಗ ತಾನೇ ಹೇಳ್ತಾ ಇದ್ದೆ, ಕಂಬ್ಲಮ್ಮ ಇನ್ನೂ ಬಂದಿಲ್ಲ, ನೋಡೋರ್ಗೆ ಹೇಳ್ತಾ ಇದ್ದೀನಿ ಇನ್ನೂ ಬಂದಿಲ್ಲ, ಎಲ್ಲ ಕೆಲಸ ಸ್ವಲ್ಪ ಮುಗಿಸಿದ್ದೀನಿ, ಅಂಗಡಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ಸಡನ್ನಾಗಿ ಬಂದ್ರಿ. ಅದಕ್ಕೆ ಬಂದ್ರಲ್ಲ, ಈಗ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಬರ್ತಾವ್ರೆ ಅಂದ್ಬಿಟ್ಟು. ಎಲ್ಲರ ಮನೆ ಆಯ್ತಾ? ಅದ್ರ ಎಲ್ಲ ಮನೆ ಮುಗೀತು. ನಾನು ಒಂಚೂರು ಅಂಗಡಿಗೆ ಹೋಗ್ಬೇಕು. ಸೋಪು ಇಲ್ಲಲ್ಲ? ಸೋಪೇ ಇಲ್ಲ. ಅಲ್ಲೂ ಇಲ್ವಾ? ತಗೊಂಡ್ಬಿಡ್ತೀರಾ? ಅದರಿಂದ ಹೋಗಿ ಇವಾಗ ನನ್ನ ಗಾಡಿ ಬೇರೆ ಇಲ್ಲ, ನನ್ನ ಡಿಯೋ ಇಲ್ಲ, ತಮ್ಮ ತಗೊಂಡೋಗಿದ್ದಾನೆ. ನೆನ್ನೆ ಬಂದಿದ್ದ. ಮೈಸೂರಿಗೆ ಹೋಗೋದಿದೆ ಇವತ್ತು. ನೆನ್ನೆ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗೋಯಿತು ಅಂತ ಹೇಳಿ. ಇವಾಗ ಬರ್ತಾನೆ ಈಗ. ಅದಕ್ಕೆ ನನ್ನ ಗಾಡಿ ಎತ್ಕೊಂಡು ಹೋದ ಅವನು. ಈಗ ನಾನು ಮೂರ್ಗೆ ಹೋಗಬೇಕು. ಇಲ್ಲೇ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹೋಗಿ ಇಡ್ಲಿ ರವೆನ ತೊಗೊಂಡು ಬರ್ತೀನಿ, ಮೊಸರು ಮತ್ತು ಅದನ್ನು ತೊಗೊಬಂದು ಬೇಗ ಒಂದು ಅರ್ಧ ಗಂಟೆ ಕಲಸಂತೂ ಇಡಬೇಕು, ಅದು ಅರಳಬೇಕಲ್ಲ, ತೊಗೊಂಡು ಬಂದುಬಿಡ್ತೀನಿ. ಆಲ್ರೆಡಿ 9 ಗಂಟೆ ಆಗೋಗಿದೆ. ಹೋಗಿ ಬರೋಣ ಬನ್ನಿ. ತೊಗೊಂಡು ಬಂದು ಚಟ್ನಿ ಮಾಡ್ತೀನಿ. ಕೆಂಪು ಚಟ್ನಿ ಮಾಡಬೇಕು ಅಂತ ಹೇಳಿದ್ದಾನೆ. ಅಂದರೆ ಇದು ಒಣಮೆಣ್ಸಿನ್ಕಾಯಿ ಚಟ್ನಿ ಬರುತ್ತೆ ನೋಡಿ, ಅದಕ್ಕೆ ಕೆಂಪು ಚಟ್ನಿ ಅಂತ ಹೇಳ್ತೀವಿ. ಅದನ್ನು ಮಾಡಿಕೊಡೋಣ. ಬೇಗ ಬರೋಣ. ಕಮಲಮ್ಮ ಬಂದರು. ಈಗ ಅವರು ಪಾತ್ರೆ ತೊಳೆದು ಮನೆಯೆಲ್ಲ ಒರೆಸ್ಕೊಡೋ ಅಷ್ಟರಲ್ಲಿ ನಾನು ಹೋಗಿ ಬರ್ತೀನಿ. ಬನ್ನಿ ಆಯಿತಾ? ಮತ್ತು ಮೈಸೂರಿಗೆ ಹೋಗೋದಿದೆ. ಮೈಸೂರಲ್ಲಿ ಒಂದು ಸ್ವಲ್ಪ ಯೂನಿವರ್ಸಿಟಿಲಿ ಕೆಲಸ ಇದೆ, ಮಕ್ಕಳದ್ದು ಒಂದು ಅಡ್ಮಿಷನ್ ದೊಡ್ಡೊಂದು. ಹೋಗಬೇಕೀಗ. ಮೊದಲು ತಿಂಡಿ ಮುಗಿಸ್ಕೊಂಡು ಬೇಗ ಹೋಗುವಂಥದ್ದು ಮಾಡೋಣ. ಇವತ್ತು ಎಲ್ಲರಿಗೂ ನನ್ನ ಕೆಲಸ ಆಗೋಗ್ಬಿಟ್ಟಿದೆ. ಅಮ್ಮ ಬರ್ತಿದ್ರ ಜೊತೆ, ತಂಗಿ ಮಗಳು ಅಂದರೆ ದುರ್ಗಾ ಕ್ಲಾಸಲ್ಲಿ ಪೇರೆಂಟ್ಸ್ ಮೀಟಿಂಗು, ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಅಂದರೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಈಗ ತಮ್ಮನ ಕರ್ಕೊಂಡು ಮೈಸೂರು ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಮಕ್ಕಳು ಒಂದೊಂದು ಕೆಲಸ ಏನೇನೋ ಇದೆ, ಅವರು ಅದನ್ನು ನೋಡ್ಕೊಳ್ತಾರೆ. ಹೋಗಿ ಬರಬೇಕು. ಬನ್ನಿ, ಮಾತಾಡ್ತಾ ಇದ್ದರೆ ತಡ ಆಗೋಗುತ್ತೆ. ಬೇಗ ಹೋಗಿ ಇಡ್ಲಿ ರವೆನ ತಗೊಂಡು ಮೊಸರು ತಗೊಂಡು ಬರೋಣ ಆಯಿತಾ? ಬನ್ನಿ. ಹೋಗಬೇಕಿತ್ತು, ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಮ್ಮೋಗಿ ಎದ್ದಿದ್ದ. ಅಷ್ಟೊತ್ತಿಗೆ ಏನೋ ನಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ಅಂತೇಳಿ ಆಟೋನ ಕರೆದೆ ಫೋನ್ ಮಾಡಿ. ರೆಗ್ಯುಲರಾಗಿ ಒಂದು ಆಟೋ ನಮ್ಮನ್ನು ಪಿಕಪ್ ಡ್ರಾಪ್ ಮಾಡ್ತಾರೆ, ಅವ್ರನ್ನ ಕರೆದೆ. ನಮ್ಮ ಮನೆಯಿಂದ ಒಂದು ವಾಕಬಲ್ ಡಿಸ್ಟೆನ್ಸ್ ಅಂದರೆ ಒಂದು 20 ನಿಮಿಷ ಬೇಕು. ಮೋರು ಇದೆ ಇಲ್ಲೇ, ಅಲ್ಲೇ ಸಿಗುವಂಥದ್ದು ಎಲ್ಲ ಇನ್ಸ್ಟೆಂಟ್. ನಾವೇನು ಈಗ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಎಲ್ಲ ಸಿಗುತ್ತೆ. ಮತ್ತು ರವೆ, ಇಡ್ಲಿ ರವೆ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ಸಿಗುತ್ತೆ ಇದೇ ರೋಡಲ್ಲಿ. ಹೀಗೆ ಇದು ಪೊಲೀಸ್ ಸ್ಟೇಷನ್ ರೋಡು ಅಂತಾರೆ, ಇಲ್ಲಾಂದರೆ ಸರ್ಕಾರಿ ಆಸ್ಪತ್ರೆ ರೋಡು ಅಂತ ಸಹ ಹೇಳ್ತಾರೆ ನೋಡಿ. ಇದೇ ಮೋರು. ಇಲ್ಲೇ ನಾನು ಬಂದೆ. ಯಾವಾಗಲೂ ರೆಗ್ಯುಲರಾಗಿ ಇಲ್ಲೂ ಕೂಡ ನಾನು ಐಟಮ್ಸ್ಗಳನ್ನ ತಗೊಳ್ತೀನಿ. ಅಕ್ಕಿ ತರಿ ಅಂದರೆ ಮುಂಚೆನೇ ಹೇಳಿದೆ ನಿಮಗೆ, MTRದೇ ತಗೊಂಡು 2 ಐಟಮ್ಸ್ ಬೇಕಿತ್ತು. ನಾನು ತಗೊಳ್ತಾ ನಿಂತ್ಕೊಂಡ್ರೆ ಇನ್ನು ತುಂಬ ಸಮಯ ಆಗೋಗುತ್ತೆ ಅಂತ ಹೇಳಿ ಮೊಸರು ಕೂಡ ಖಾಲಿ ಆಗಿತ್ತು. ಮೊಸರು ಇರಲಿಲ್ಲ ಇಲ್ಲಿ. ಡೈರಿಲಿ ತಗೊಂಡ್ರೆ ಆಯಿತು ಅಂತ ಹೇಳಿ, ಯಾಕೂತ್ ಹೇಳಿ ಖಾಲಿ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಒಳ್ಳೆಯದು ಅಂತ ಹೇಳಿ ತಗೊಳ್ತಾರೆ ನೋಡಿ, ಖಾಲಿ ಹೊಟ್ಟೆಯಲ್ಲಿ. ಅದೊಂದು ಬೇಕಿತ್ತು, ಅದೊಂದು ತಗೊಂಡೆ. ನೋಡ್ತಾಯಿದ್ದೀರಿ, 2 ಐಟಮ್ಸ್ನ ತೊಗೊಂಡು. ಇನ್ನು ಮೊಸರು ಇರಲಿಲ್ಲ ಇಲ್ಲಿ.
ಇನ್ನು ಹೋಗ್ತಾ ನಂದಿನಿ ಬೂತ್ ಇದೆ, ಹಾಲು ಬೂತು, ಅಲ್ಲಿ ಹೋಗಿ ತಗೊಳ್ಳೋಣ ಅಂತ ಹೇಳಿ 2 ಐಟಮ್ಸ್ ತೊಗೊಂಡು ಹೊರಟೆ. ಬೇಗ ಒಂದು ಸ್ವಲ್ಪ ನಾನು ಮೈಸೂರಿಗೂ ಕೂಡ ಹೋಗೋದಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳಿ ನೋಡಿ ಮೋರಿಂದ ಹೋಗ್ತಾ ಇದ್ದೀನಿ. ಹೋಗ್ತಾ ದಾರಿಲೇ ಇದೆ ಸರ್ಕಾರಿ ಆಸ್ಪತ್ರೆ ಇದೆ ನಮ್ಮ ಹುಣಸೂರಲ್ಲಿ, ಅದರ ಎದುರುಗಡೆನೇ ನಂದಿನಿ ಹಾಲು ಬೂತ್ ಇದೆ. ಅಲ್ಲಿ ಮೊಸರು ತೊಗೊಬಿಟ್ರೆ ಈ ಹೊರಗಡೆ ಕೆಲಸ ಮುಗಿಯುತ್ತೆ. ಮನೆಗೆ ಹೋಗಿ ನನ್ನ ಕೆಲಸನ ನಾನು ಮಾಡ್ಕೋಬಹುದು. ಮೊಸರು ಮತ್ತು ಹಾಲು ಕೂಡ ತೊಗೊಂಡು ಫ್ರಿಜ್ಜಲ್ಲಿ ಸ್ಟಾಕ್ ಇರಬೇಕು ನಮ್ಮ ಮನೆ, ಆವಾಗಲೇ ಸರಿ. ನನಗೆ ತಕ್ಷಣ ಬೇಕು ಅಂದರೆ ಹಿಂಗೆ ಸುಮ್ಮನೆ ಸಮಯ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮೊಸರು ತಗೊಂಡು ಮನೆ ಕಡೆ ಹೊರಟೆ. ಬೇಗ ಹೋಗಿ ಮೊಸರು ಜೊತೆ ರವೆನ ಮಿಕ್ಸ್ ಮಾಡಿ ಕಲಸಿಟ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟರಲ್ಲಿ ಕಮಲಮ್ಮ ಮನೆಯೆಲ್ಲ ಒರೆಸಿ ಆ ಪಾತ್ರೆ ಎಲ್ಲ ತೊಳೆದಿದ್ರು. ದೀಪ ಕೂಡ ಹಚ್ಚಿರಲಿಲ್ಲ. ದೇವ್ರ ಮನೆಗೆ ಹೋಗೋಣ, ರವೆ ಕಲಸಿಟ್ಬಿಟ್ಟು ದೇವ್ರ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಕಮಲಮ್ಮ ಪಾತ್ರೆ ತೊಳಿತಾ ಇದ್ರು ಇನ್ನೂ ಸಹ ನಾನು ಹೋದಾಗ. ಎಷ್ಟೆಷ್ಟು ಬೆಳಗಿನ ಸಮಯ ಕೆಲಸ ಬೇಗ ಮಾಡ್ಕೊಳ್ತೀವಿ ಅಂದರೂ ಕೆಲವೊಬ್ಬರಿ ಕೆಲಸನೇ ಸಾಗೋದಿಲ್ಲ. ನೋಡ್ತಾ ಇದ್ದೀರಿ, ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸ್ತಾ ಇದ್ದಾರೆ ಕಮಲಮ್ಮ. ನಾನು ಇವಾಗ ರವೆನ ಕಲಸಿಟ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇದೇ ಯಾಕೆ ಕೂತಂತ ಹೇಳ್ತಾರೆ ನೋಡಿ. ಇವಾಗ ನಾನು ಒಂದು ಪಾತ್ರೆಗೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉದ್ದಿನ ಪೌಡ್ರು ಕೂಡ ಹಾಕಿದ್ದಾರೆ. ನನಗೆ ಸ್ಮೆಲ್ಲಲ್ಲಿ ಗೊತ್ತಾಯಿತು. ರವೆ ಇಡ್ಲಿ ಬರುತ್ತಲ್ಲ, ಮಸಾಲ ರವೆ ಇಡ್ಲಿ, ಅದಕ್ಕೆ ಉದ್ದಿನಬೇಳೆ ಏನೂ ಹಾಕಿರಲ್ಲ. ಈ ಇನ್ಸ್ಟೆಂಟ್ ಇಡ್ಲಿಗೆ ಜೊತೆಗೆ ಅಕ್ಕಿ ತರಿ ಜೊತೆಗೆ ಉದ್ದಿನಬೇಳೆ ಪೌಡ್ರು ಕೂಡ ಹಾಕಿದ್ದಾರೆ. ಫ್ಲೇವರ್ ಗೊತ್ತಾಗ್ತಾಯಿತ್ತು ನನಗೆ ಗೊತ್ತಾಗ್ತಾಯಿತ್ತು ಅದು ಫ್ಲೇವರ್ ಅಂತೂ. ಉದ್ದಿನಬೇಳೆ ಸ್ಮೆಲ್ಲು ಕೂಡ ಇತ್ತು. ಒಂದು ಭಾಗ ನೀರು ತಗೊಂಡ್ರೆ ಮುಕ್ಕಾಲು ಭಾಗ ಮೊಸರನ್ನ ಹಾಕ್ತಾಯಿದ್ದೀನಿ. ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸಿಟ್ಬಿಡೋಣ. ಸ್ವಲ್ಪ ಅರಳ್ಕೊಂಡಾಗ ಗಟ್ಟಿಯಾಗುತ್ತೆ, ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕೋಬೋದು ಅಂತ ಹೇಳಿ ಕಲಸಿಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ನಮ್ಮನೆ ಪಿಂಕ್ ಸಾಲ್ಟ್ ನಾನು ಬಳಸೋದ್ರಿಂದ ಸ್ವಲ್ಪ ಪಿಂಕ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಈ ರೀತಿ ಕಲಸಿಟ್ಟಿದ್ದೀನಿ. ಆಮೇಲೆ ಅನ್ನಿಸ್ತು ಒಂದು ಕ್ಯಾರೆಟನ್ನ ತುರಿದು ಹಾಕ್ತೀನಿ. ಕ್ಯಾರೆಟ್ ಒಳ್ಳೇದಲ್ವಾ, ಇನ್ನು ಬೇರೆ ಏನು ಹಾಕಿದ್ರೂ ಕೂಡ ಅಮೋಗು ತಿನ್ನೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಕ್ಯಾರೆಟ್ ಒಂದನ್ನು ತುರಿದು ಹಾಕೋಣ ಆಮೇಲೆ ಅಂತ ಹೇಳಿ. ಮೊದಲು ಸ್ವಲ್ಪ ಹರಳಬೇಕು ಮೊಸರು ಜೊತೆ, ಆಮೇಲೆ ಅಷ್ಟೊತ್ತಿಗೆ ಚಟ್ನಿಗೆ ಮಸಾಲ ಹಾಕ್ಬಿಡೋಣ ಬನ್ನಿ. ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸಿ ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬಳಸೋದೇ ಇಲ್ಲ ಬಿಡಿ ನಾನು. ನೋಡಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಅರ್ಧ ಈರುಳ್ಳಿ, ಉರ್ಗಡ್ಲೆ, ಸ್ವಲ್ಪ ಬೆಲ್ಲ, ಒಂಚೂರು ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿ ರುಬ್ಬೋಣ ಫಸ್ಟು. ಹಾಗೆ ಇಡ್ಲಿ ಪಾತ್ರೆಗೆ ನೀರನ್ನು ಕೂಡ ಹಾಕಿ ಬಿಸಿಗಿಟ್ಟಿದ್ದೀನಿ. ಚಟ್ನಿ ರುಬ್ಕೊಂಬರ್ತೀನಿ ಇವಾಗ. ನೋಡಿ, ಚಟ್ನಿ ಕೂಡ ರೆಡಿ ಆಯಿತು. ಇದಕ್ಕೊಂದು ಸಣ್ಣ ಒಗ್ಗರಣೆ ಕೂಡ ಕೊಟ್ಟರೆ ಚೆನ್ನಾಗಿರುತ್ತೆ, ಆದರೆ ನಾನು ಒಗ್ಗರಣೆ ಕೊಟ್ಟಿಲ್ಲ. ಕೆಂಪು ಚಟ್ನಿ ಇಡ್ಲಿ ಜೊತೆಗೆ ರೆಡಿ ಆಯಿತು. ಒಂದು ಪಾತ್ರೆಗೆ ಹಾಕಿ ಇಟ್ಬಿಡೋಣ. ಸ್ವಲ್ಪ ನೀರು ಚಟ್ನಿ ಮಾಡಿಕೊಂಡ್ರೆ ಇಡ್ಲಿಗೆ ಚೆನ್ನಾಗಿರುತ್ತೆ. ಜಾರನ್ನ ಕೂಡ ತೊಳೆದು ನೀರನ್ನು ಹಾಕ್ಕೊಳ್ಳೋಣ. ಒಳ್ಳೆ ಘಮ ಇತ್ತು. ಶುಂಠಿನ ಬಳಸೋದ್ರಿಂದ ಚಟ್ನಿ ಫ್ಲೇವರ್ ಸಖತ್ತಾಗಿರುತ್ತೆ ನೋಡಿ. ನಿಮಗೆ ಇಡ್ಲಿಗೆ ಕೆಲವ್ರು ನೀರು ಚಟ್ನಿ ಕೇಳ್ತಾರಲ್ವ, ನಮ್ಮನೆಯಲ್ಲೂ ಕೂಡ ಒಂದು ಸ್ವಲ್ಪ ನೀರು ಚಟ್ನಿನ ಇಷ್ಟಪಡ್ತಾರೆ. ನಿಮಗೆ ಎಷ್ಟು ಅದ ಬೇಕೋ ಅಷ್ಟನ್ನು ನೀರಾಗಿ ನಾವು ಮಾಡ್ಕೋಬಹುದು. ಚಟ್ನಿ ರೆಡಿ ಆಯಿತು. ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಮಳ್ಳು ಬರೋದಕ್ಕೆ ಇಟ್ಟಿದ್ದೀನಿ. ಯಾವತ್ತೂ ಸಹ ಇಡ್ಲಿನ ನಾವು ಬೇಯಕ್ಕೆ ಇಡ್ತೀವಲ್ಲ, ಅದಕ್ಕೆ ಮುಂಚಿತವಾಗಿ ನೀರು ಕಾಯಿಸ್ಕೋಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಅದು ಒಂದು ಮಳ್ಳು ಬಂದ ಮೇಲೆ ಇಡ್ಲಿ ಪ್ಲೇಟ್ಗಳನ್ನ ಇಟ್ಟರೆ ಇಡ್ಲಿ ಚೆನ್ನಾಗಿರುತ್ತೆ, ಒಂಥರ ಸ್ಮೂತಲ್ಲಿ ಬರುತ್ತೆ. ಇಡ್ಲಿ ಪ್ಲೇಟ್ 2 ಪ್ಲೇಟ್ಗಾಗುತ್ತೆ ನಾನು ಕಲಸಿರುವಂಥದ್ದು. ಅಯ್ಯೋ, ಅದೇ ಜಾಸ್ತಿ ಆಗುತ್ತೆ. ಇಡ್ಲಿ ಕೂಡ ಮಿಗುತ್ತೆ ನಮಗೆ. ಒಂಚೂರು ಎಣ್ಣೆ ಸವರಿದ್ದೀನಿ ಇಡ್ಲಿ ಪಾತ್ರೆಗೆ. ಇವಾಗ ಸ್ವಲ್ಪ ನಾನು ಯಾವಾಗ್ಲೂ ತುಂಬಾ ಬಿಟ್ಬಿಡ್ತೀನಿ. ದಪ್ಪ ಆಗಿ ಇಡ್ಲಿ ಆಗುತ್ತೆ. ನಂಗೆ ಚಿಕ್ಕದಾಗೇನು ಬಿಡೋದಿಲ್ಲ. ಕ್ಯಾರೆಟು ಕೂಡ ತುರಿದು ಹಾಕಿದ್ದೀನಿ, ಅದರಿಂದ ನಿಮಗೆ ಪಿಂಕಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಬೇಗ ನಮಗೆ ಅಕ್ಕಿ ನೆನೆಸಿ ರುಬ್ಬಕ್ಕೆ ಟೈಮ್ ಸಿಕ್ಕಿಲ್ಲ ಅಂದಾಗ ಹೀಗೆ ಅಪರೂಪಕ್ಕೊಮ್ಮೆ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ. ಇದೇನು ಅರ್ಧ kgದು 190 ರೂಪಾಯಿನೋ ಇತ್ತು. ಅದರಿಂದ 2 ಪ್ಲೇಟ್ಗಾಗುತ್ತೆ. ಇದನ್ನು ನಾನು ಇವಾಗ
ಅಪರೂಪಕ್ಕೆ ಮಾಡ್ಕೋಬೋದು. ಇಷ್ಟನ್ನ ನಿಮ್ಮ ಜೊತೆ ಹೇಳ್ತೀನಿ. ಪದೇ ಪದೇ ವಾರಕ್ಕೊಂದು ವಾರಕ್ಕೆ 2 ಸಲ ನಾವು ದೋಸೆ ಇಡ್ಲಿ ಮಾಡ್ತೀವಲ್ವ, ಇಂಥದ್ದನ್ನೆಲ್ಲ ತಂದು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮನೆಯಲ್ಲಿ ನಾವು ಸೊಸೈಟಿ ಅಕ್ಕಿ ಆಗಲಿ ಇಲ್ಲ ಇಡ್ಲಿ ಅಕ್ಕಿ ಆಗಲಿ ನೆನೆಸಿ ರುಬ್ಬಿ ಮಾಡ್ಕೊಳ್ಳೋದೆ ಸೂಪರು. ಮತ್ತು ಅವಲಕ್ಕಿ ಇಡ್ಲಿನೂ ಕೂಡ ಮಾಡಬಹುದು ಅಂತ ತೋರಿಸಿದ್ದೀನಿ. ಅದು ಸುಲಭ, ಅದು ಅಂಥ ಖರ್ಚಂತ ಆಗೋದಿಲ್ಲ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. 2 ಪ್ಲೇಟ್ಗೆ ಆಗುತ್ತೆ ಅಷ್ಟೇ. ನಾನು ಈಗ ಕಲಸಿರುವಂಥ ಅರ್ಧ kg MTR ರವಾ ಇಡ್ಲಿ, ಇನ್ಸ್ಟೆಂಟ್ ರವಾ ಇಡ್ಲಿ ಪೌಡ್ರು ಬಂದು ಮೊಸರು ಮತ್ತು ನೀರನ್ನು ಮಿಕ್ಸ್ ಮಾಡಿದ್ರೆ 2 ಪ್ಲೇಟ್ ಇಡ್ಲಿನ, ಅಂದರೆ 2 ನೋಡಿ ಇಷ್ಟು ಬರುತ್ತಲ್ಲ, 2 ಪ್ಲೇಟ್ ಇಡ್ಲಿನ ನಾವು ಮಾಡ್ಕೋಬಹುದು. ನಮ್ಮನೆ ಇಬ್ಬರೇ ತಿಂತಾ ಇರೋದು, ನಾನು ಅಮೋಘು ಮತ್ತು ನಾನು. ಅಯ್ಯೋ ಇಬ್ಬರು ಸಹ, ಅವನೊಂದು 3 ನಾನೊಂದು 3 ತಿನ್ಬೋದಷ್ಟೇ. ಇನ್ನು ಮಿಕ್ತು ದುರ್ಗಾಶ್ರೀ ಅವ್ರಿಗೆ ಕೊಟ್ಟೆ ನಾನು. ಯಾಕೆಂದರೆ ತಿನ್ನೋರಿಲ್ಲ, ಏನು ಮಾಡೋದು ಹೇಳಿ, 2 ಪ್ಲೇಟೇ ಜಾಸ್ತಿ ನಮಗೆ. ಒಂದು 20 ನಿಮಿಷ ಬೇಯಿಸೋಣ. ಒಂದು 10 ನಿಮಿಷ ಉರಿ ದೊಡ್ಡ ಉರಿಲಿ ಇಟ್ಕೋಬೇಕು, 5 ನಿಮಿಷ ಉರಿ ಕಡಿಮೆ ಮಾಡಿ ಬೇಯಿಸಬೇಕು. ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಇಡ್ಲಿ ಎಲ್ಲ ಬೆಂದಿದೆ. ಇವಾಗ ದೀಪ ಹಚ್ಚಿ ಬಂದೆ, ದೇವ್ರಿಗೆ ಪೂಜೆ ಕೂಡ ಮುಗಿಸ್ಬಿಟ್ಟು ಬಂದೆ. ನೋಡ್ತಾ ಇದ್ದೀರಿ ಎಷ್ಟೆಷ್ಟು ದಪ್ಪ ಆಗಿದೆ ನೋಡಿ ಇಡ್ಲಿ ಬೆಂದ ಮೇಲೆ. ಟೇಸ್ಟು ಕೂಡ ಸಖತ್ತಾಗಿತ್ತು. ಗೊಜ್ಜು ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಬಾಂಬೆ ಸಾಗು ಥರ ಆಲೂಗೆಡ್ಡೆಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನಿವತ್ತೇನೂ ಮಾಡಿಲ್ಲ ಅಲ್ಲ, ಇಡ್ಲಿ ಜೊತೆಗೆ ತೆಂಗಿನಕಾಯಿ ಕೆಂಪು ಚಟ್ನಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸಿ 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 ತಿಂದ್ರಂತೂ ಒಳ್ಳೆ ಟೇಸ್ಟ್ ಅಂತೂ ಇದೆ ನೋಡಿ. ಸ್ಮೂತಾಗೂ ಕೂಡ ಇದೆ, ಟೇಸ್ಟು ಕೂಡ ಇದೆ, ಅದರಲ್ಲಿ 2 ಮಾತಿಲ್ಲ. ರುಚಿನೂ ಕೂಡ ಚೆನ್ನಾಗಿತ್ತು. ನನಗಂತೂ ಉಪ್ಪಿಟ್ಟಾಗಲಿ ಇಡ್ಲಿ ಆಗಲಿ ಬಿಸಿ ಬಿಸಿ ಇರಬೇಕು, ಅಲ್ಲಿ ತೆಗಿಬೇಕು, ಇಲ್ಲಿ ತಿನ್ನಬೇಕು. ಅದರಿಂದ ದೀಪ ಎಲ್ಲ ಹಚ್ಚಿ ಬಂದುಬಿಟ್ಟೆ ತಿಂಡಿ ಮಾಡ್ಕೋಬೇಕು ಅಂತಲೇ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಬಂದೆ. ಇವಾಗ ಇಡ್ಲಿ ಪ್ಲೇಟಿಂದ ತೆಗೆದು ತಿಂದು ಮೈಸೂರು ಕಡೆ ಹೋಗೋದಿದೆ. ಬನ್ನಿ ತಿಂಡಿ ಮಾಡೋಣ, ಹೇಗಿದೆ ಅಂತ ತಿಂದು ಟೇಸ್ಟ್ ಕೂಡ ನಿಮಗೆ ಹೇಳ್ತೀನಿ. ನಿಮ್ಮನ್ನು ಕೂಡ ತಿಂಡಿ ಮಾಡಲಿಕ್ಕೆ ಕರೀತಾ ಇದ್ದೀನಿ. ಯಾವಾಗಲೂ ಜಾಸ್ತಿ ನಾನು ನಿಮಗೆ ತೋರಿಸಿರೋದು ವೆಜ್ ಪಲಾವು, ವಾಂಗಿಬಾತು, ಇಡ್ಲಿ ಇವೇ ತೋರಿಸಿದ್ದೀನಲ್ವಾ. ರೆಗ್ಯುಲರಾಗಿ ಇದೇ ತಾನೇ ಮಾಡೋ ಅಂಥದ್ದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ, ಬೇಕು ಅಂದರೆ ತೆಂಗಿನಕಾಯಿ ತುರಿ, ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಚಿ ಹಾಕೋಬಹುದು. ನನ್ನ ಮಗ ತಿನ್ನೋದಿಲ್ಲ, ಅದಕ್ಕೋಸ್ಕರ ಬರೀ ಕ್ಯಾರೆಟನ್ನು ಹಾಕಿದ್ದೀನಿ. ಟೇಸ್ಟ್ ಅಂತೂ A1 ಆಗಿ ಬಂದಿತ್ತು ನೋಡಿ. ಚಟ್ನಿ ಜೊತೆಗಂತೂ ಸಖತ್ತಾಗಿತ್ತು. ಕೆಂಪು ಚಟ್ನಿ, ಕಡಲೆ ಬೀಜ ಹುರಿದು ಕೆಂಪು ಚಟ್ನಿ ಮಾಡಿದ್ರಂತೂ ಆ ಘಮ ಫ್ಲೇವರ್ ಅಂತೂ ಇಡ್ಲಿ ಜೊತೆಗೆ ಸಖತ್ತಾಗಿರುತ್ತೆ. ಇಡ್ಲಿ ಅಂತೂ ಸಖತ್ತಾಗಿ ಬಂದಿದೆ. ಈ ಥರ ರವೆ ಇಡ್ಲಿ ಅಂದರೆ, ರವೆ ಇಡ್ಲಿ ಅಂತ ಹೇಳಿದ್ರೆ ಈ ಸಾಸಿವೆ ಕರಿಬೇವು ಎಲ್ಲ ಒಗ್ಗರಣೆ ಹಾಕಿರೋದನ್ನು ತೊಗೊಬಂದು ನಾವು ಮಾಡ್ಕೊತೀವಲ್ಲ ನೋಡಿ, ಮೊಸರು ಮಿಕ್ಸ್ ಮಾಡಿ. ಆ ರವೆ ಇಡ್ಲಿಗೆ ಅವರು ಉದ್ದಿನ ಬೇಳೆ ಏನು ಪೌಡ್ರು ಮಾಡಿ ಹಾಕಿರಲ್ಲ. ಆದರೆ ಈ ಇನ್ಸ್ಟೆಂಟ್ ಇಡ್ಲಿ ಈ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆನೂ ಕೂಡ ಪೌಡ್ರು ಮಾಡಿ ಹಾಕಿದ್ದಾರೆ. ಸ್ಮೆಲ್ ಗೊತ್ತಾಗ್ತಾ ಇತ್ತು ನನಗೆ. ಉದ್ದಿನ ಬೇಳೆನೂ ಕೂಡ ಇದೆ ಇದರಲ್ಲಿ. ಅದಕ್ಕೆ ಒಂದು ಅರ್ಧ ಗಂಟೆ ಕಲಸಿ ಇಡೋದ್ರಿಂದ ಇಡ್ಲಿ ಸಾಫ್ಟಾಗೂ ಕೂಡ ಬರ್ತಾ ಇದೆ. ಚೆನ್ನಾಗಿದೆ. ಕೆಲವು ಬಾರಿ ನೆನೆಸಿ ರುಬ್ಬಕ್ಕೆ ಸಮಯ ಇಲ್ಲ, ಸಮಯ ಇಲ್ಲ ಅಂದಾಗ ಈ ಥರ ಅಪರೂಪಕ್ಕೊಂದ್ಸಲ ಖಂಡಿತ ಮಾಡಿಕೊಂಡು ತಿನ್ನಬಹುದು. ಬಟಾಣಿ, ಆಲೂಗೆಡ್ಡೆ ಇವೆಲ್ಲ ಹಾಕಿ ಗೊಜ್ಜು ಮಾಡಿಕೊಂಡ್ರೆ ಇಡ್ಲಿ ಚಂದ. ನನಗೆ ಸಾಂಬಾರ್ಗಿಂತ ಗೊಜ್ಜು ಇಷ್ಟ. ಬದನೆಕಾಯಿ, ಬಟಾಣಿ, ಇಲ್ಲಾಂದರೆ ಕಡಲೆಬೇಳೆ, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಗೊಜ್ಜು, ಮಸಾಲ ಇಟ್ಟು ಗೊಜ್ಜು ಮಾಡಿದ್ರೆ ಈ ಥರ ಇಡ್ಲಿಗೆ ಸಖತ್ತಾಗಿರುತ್ತೆ. ಚಟ್ನಿಗಂತೂ ಅದು ಕೆಂಪು ಚಟ್ನಿ, ನನಗೆ ಈ ಥರ ಚಟ್ನಿ ಅಂತೂ ಸಖತ್ ಇಷ್ಟ. ಸ್ವಲ್ಪ ನೀರು ಚಟ್ನಿ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ನೀರು ಚಟ್ನಿ ಥರನೇ ಮಾಡಿರೋದು ನಾನು. ತಿಂಡಿಯೆಲ್ಲ ಮುಗಿಸ್ತೀನಿ. ಆ ಮಗು ಕಟ್ಟಿಂಗ್ ಹೋಗಿದ್ದಾನೆ. ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಮೇಲೆ ಅವನಿಗೆ ಸ್ನಾನಗಿನೆಲ್ಲ ಮುಗಿಸ್ಕೊಂಡು ಬರ್ತಾನೆ. ಅವ್ನು ತಿಂಡಿ ಕೊಟ್ಬಿಟ್ಟು ನೋಡಿ, ನಮ್ಮನೆ 2 ಥರ. ದೊಡ್ಡವನಿಗೆ ಇಡ್ಲಿ ಇಷ್ಟ ಇಲ್ಲ. ಈಗ ಸ್ವಲ್ಪ ಒಂದು ಲೇಟಾಗಿ ಎದ್ದೇಳ್ತಾನೆ. ಇವತ್ತು ರೈಸ್ಗೆ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಅವನು ಮಧ್ಯಾಹ್ನ ಊಟ ಮಾಡ್ಕೊಳ್ತಾನೆ. ಸಾಂಬಾರು ಕೂಡ ಇದೆ. ನಿನ್ನೆ
ನಿನ್ನೆ ತಲೆಕಾಲು ಸಾಂಬಾರು ಮಾಡಿದ್ದೆ, ತುಂಬ ಅಪರೂಪದ ಮೇಲೆ ಮಾಡಿದ್ದೆ. ದೊಡ್ಡವನು ಕೇಳ್ತಿರ್ತಾನೆ ಯಾವಾಗಲೂ ತಲೆ ಸಾಂಬಾರು ಮಾಡು ಅಂತ ಹೇಳಿ. ನೆನ್ನೆ ತಗೊಬಂದು ನಾಟಿ ಮರಿ ಸಿಕ್ಕಿ ಇದೆ ಅಂತ ಹೇಳಿ ಮಟನ್ ಸ್ಟಾಲಿಂದ ಒಂದು ಫೋನ್ ನಮಗೆ ಹೇಳ್ತಾರೆ. ಆವಾಗ ನಾನು ತಗೊಬಂದು ಮಾಡಿದ್ದೆ. ಸಾಂಬಾರಿದೆ ಇವಾಗ, ಬಿಸಿ ಅಂದರೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ದೊಡ್ಡವನು ಊಟ ಮಾಡ್ಕೊಳ್ತಾನೆ, ಚಿಕ್ಕವನಿಗೆ ಇಡ್ಲಿ ಹಾಕ್ಕೊಟ್ಬಿಟ್ಟು ನನ್ನ ತಮ್ಮ ಬರ್ತಾನೆ ಈಗ. ಅವನ ಜೊತೆ ಮೈಸೂರಿಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋಣ, ಆಯಿತಾ? ತಿಂಡಿ ಮುಗಿಸ್ಕೊಳ್ತೀನಿ. ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ, ವಿಡಿಯೋ ಜಾಸ್ತಿ ಆಗೋದ್ರಿಂದ ಲೆಂತಿ ಆಗುತ್ತಲ್ವ, ಅದಕ್ಕೋಸ್ಕರ ಬನ್ನಿ ನೆಕ್ಸ್ಟ್ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಯಿತು ನಂದು. ಅಷ್ಟು ನನ್ನ ತಮ್ಮ ಬಂದ. ಅವನು ತಿಂಡಿ ಏನು ತಿನ್ನಲಿಲ್ಲ, ಮನೇಲೇ ಮಾಡ್ಕೊಬಂದಿದ್ದೀನಿ ಅಂತ ಹೇಳಿ ತಿನ್ನಲಿಲ್ಲ. ಮೈಸೂರು ಕಡೆ ಹೊರಟ್ವಿ. ಹುಣಸೂರು ಬಸ್ ಸ್ಟ್ಯಾಂಡಿಂದ ಬಸ್ಸು ಮೂವ್ ಆಗ್ತಾ ಇದೆ. ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಹೋಗಿ ಎಲ್ಲಿಗೆ ಹೋಗಿದ್ದು ಅಂದರೆ ಯೂನಿವರ್ಸಿಟಿ ಕಾಣಿಸ್ತಾ ಇದೆ ನೋಡಿ, ಇದು ಮೈಸೂರಲ್ಲಿರುವಂಥ ವಿಶ್ವವಿದ್ಯಾಲಯ. ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ, ಆ ಕೆಲಸ ಮುಗಿಸ್ಕೋಬೇಕು ಅಂತ ಹೋದೆ. ಯಾವುದೇ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಹಿಂಗೆ ಸಣ್ಣ ವಿಡಿಯೋ ಅಷ್ಟೇ ತಗೊಂಡೆ. ನಮ್ಮ ಮೈಸೂರು ಯೂನಿವರ್ಸಿಟಿ ರೋಡ್ ಇದು. ಹೋಗಿ ಅಲ್ಲಿ ಒಂದು 1/4 ಗಂಟೆ ಮಾತ್ರ ಕೆಲಸ ಇತ್ತು, ಮುಗಿಸ್ಕೊಂಡೆ. ಹೋದ್ವಾರ ಬಂದಿದೆ. ಚಿಕ್ಕ ಮಗಂದು ಒಂದು ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬಂದಾಯಿತು. ಈಗ ದೊಡ್ಡ ಮಗಂದು ಒಂದು ಸ್ವಲ್ಪ ಯೂನಿವರ್ಸಿಟಿಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಮ್ಮ ಊರ ಕಡೆ ಹೋಗೋದಿದೆ. ಮಳೆ ಮೋಡ ಕೂಡ ಇತ್ತು. ನಾನು ಹೋದಾಗೆಲ್ಲ ಮೈಸೂರಿಗೆ ಮಳೆ ಮೋಡ ಇರುತ್ತೆ. ಈ ರೋಡಲ್ಲಿ ಲೆಕ್ಕ ಇಲ್ಲದಷ್ಟು ನಮ್ಮ ಮನೆಯವರೊಟ್ಟಿಗೆ ಓಡಾಡಿದ್ದೀನಿ ನೋಡಿ. ಯೂನಿವರ್ಸಿಟಿ ಮುಂದೆ ಹೋಗ್ತಾ ಇರುವಂಥದ್ದು ಲೆಕ್ಕ ಇಲ್ಲದಷ್ಟು ಓಡಾಡಿದ್ದೀನಿ ಈ ಜಾಗದಲ್ಲಿ. ತುಂಬ ನೆನಪಂತೂ ಕಾಡಿಸ್ತು ನನಗೆ. ಒಂದೊಂದು ಹೆಜ್ಜೆನೂ ಕೂಡ ಗುರುತಿಸ್ಬಹುದೇನೋ ನಮ್ಮ ಮನೆಯವರೊಟ್ಟಿಗೆ ಇಲ್ಲಿ ಓಡಾಡಿರುವಂಥದ್ದು ಅಂತ ನಾನು ಹೇಳ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬೇಗ ಕೂಡ ಆಯಿತು. ಒಂದು 1/4 ಗಂಟೆ 20 ನಿಮಿಷ ಅಷ್ಟೇ ಆಗಿದ್ದು. ಕೆಲಸ ಮುಗಿಸ್ಕೊಂಡು ಮತ್ತೆ ನಾವು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮಧ್ಯಾಹ್ನ ಆಗೋಗಿತ್ತು, 3 ಗಂಟೆ. ಒಂದು ಹೋಟೆಲಲ್ಲಿ ಊಟ ಮುಗಿಸ್ಕೊಂಡ್ವಿ. ಅದು ಯಾವುದೇ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಊಟ ಮುಗಿಸ್ಕೊಂಡು ಹುಣಸೂರು ಕಡೆ ಹೊರಟೆ. ಹೀಗೆ ದಿನಕ್ಕೆ ಏನಾದರೂ ಒಂದು ಕೆಲಸ ಇರುತ್ತೆ, ಏನಾದರೂ ಒಂದು ಪ್ಲ್ಯಾನಿಂಗ್ ಕೆಲಸಗಳಂತೂ ಇರುತ್ತೆ. ಮನೆಯಲ್ಲಿ ನಮ್ಮ ಮನೆಯವರಿದ್ದಾಗ ನನಗೆ ಇದು ಯಾವುದು ತಲೆ ಬಿಸಿನೇ ಇರಲಿಲ್ಲ. ಆವಾಗ ಹೇಳೋರು ನಮ್ಮ ಮನೆಯವರು, ಇಲ್ಲಿಗೆ ಹೋಗಿ ಮಾಡ್ಕೊಂಬ, ನೀವೇ ಹೋಗಿ ಅಂತ ಹೇಳುವೆ ನೋಡಿ. ಇವಾಗ ಹೇಗೆ ಅಂದರೆ ನಾವೇ ಮಾಡಬೇಕು, ಪ್ರತಿಯೊಂದು ಜಾಗಕ್ಕೂ ನಾನೇ ಹೋಗಬೇಕು. ಈಗ ನಮ್ಮ ಮನೆಯವರು ಅದೇ ಅಂದ್ಕೊಳ್ತೀನಿ, ಎಷ್ಟೊಂದೆಲ್ಲ ಕೆಲಸ ನಿಭಾಯಿಸ್ತಾ ಇದ್ರಪ್ಪ ನಮ್ಮ ಮನೆಯವರು. ಇವಾಗ ನಾವು ಮಾಡುವಾಗ ನಮಗೆ ಗೊತ್ತಾಗುತ್ತೆ. ಮತ್ತು ನನಗೆ ಹುಣಸೂರು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಹುಣಸೂರಿಗೆ ಬಂದಿದ್ದೆ. ಇಲ್ಲೊಂದು ಫಾರ್ಮ್ ಬೇಕಿತ್ತು, ಬುಕ್ ಸ್ಟೋರ್ ಹತ್ರ ಇದ್ದೀನಿ. ಇದೊಂದು ಹಣ್ಣು ತೊಗೊಂಡೆ, ನೆನ್ನೆ ಲೈವಲ್ಲಿ ತೋರಿಸ್ದೆ ನೋಡಿ. ಇದೊಂದು ಅರ್ಧ kg ತೊಗೊಂಡೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ನನ್ನ 2 ಮಕ್ಳಿಗೂ ಇಷ್ಟ. ತೊಗೊಂಡೆ. ಒಳ್ಳೆ ಸ್ವೀಟಾಗಿರುತ್ತೆ. ಅಮೋಘ್ ಬರ್ತಾನೆ ಈಗ ನನ್ನನ್ನು ಪಿಕಪ್ ಮಾಡೋದಕ್ಕೆ. ಇಲ್ಲಿ ಸರಸ್ವತಿ ಜೆರಾಕ್ಸ್ ಅಂತ ನಮ್ಮ ಹುಣಸೂರಲ್ಲಿದೆ. ಇಲ್ಲಿ ಎಲ್ಲ ಫಾರ್ಮ್ಗಳು ಸಿಗುತ್ತೆ. ಫಿಟ್ನೆಸ್ಗೋಸ್ಕರ ಒಂದು ಫಾರ್ಮ್ ಬೇಕಿತ್ತು ಮಗನಿಗೆ, ಚಿಕ್ಕ ಮಗನಿಗೆ ಫಿಸಿಕಲ್ ಫಿಟ್ನೆಸ್ಗೋಸ್ಕರ. ಆ ಫಾರಮ್ ತಗೊಂಡೆ. ಡಾಕ್ಟ್ರ್ ಹತ್ರ ಒಂದು ಸರ್ಟಿಫಿಕೇಟ್ ಮಾಡಿಸೋದಿತ್ತು. ತಗೊಂಡು ಕೂತಿದ್ದೆ. ಅಮೋಘ್ಗೋಸ್ಕರ ವೆಯ್ಟ್ ಮಾಡ್ತಾ. ಅಮೋಘ್ ಬರ್ತಾನೆ ಇವಾಗ. ಅಮೋಘ್ ಜೊತೆ ಹೋಗೋಣ ಅಂತ ಹೇಳಿ ನಾನು ಕೂತಿದ್ದೀನಿ. ಅವನೇನಾದ್ರು ತಿಂತೀಯಪ್ಪ ಅಂದೆ. ದಹಿಪೂರಿ ತಿಂತೀನಿ ಅಂದ. ಹಾಗೆ ಕರ್ಕೊಂಡು ಹೋಗ್ತಾನೆ ಮಗ. ಅಮೋಘಿದು ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲ ಅವ್ರಿಗೆ, ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡೋದು ಈ ರೀತಿ. ಇಬ್ಬರು ಸಹ ವಿಡಿಯೋದಲ್ಲಿ ಬರೋಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ, ನಾನು ಕೂಡ ಫೋರ್ಸ್ ಮಾಡೋದಿಲ್ಲ. ಆದರೂ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇದು ನನ್ನ 2ನೇ ಮಗ ಅಮೋಘ್. ಹೀಗೆ ಹೋದ್ವಿ. ರೆಗ್ಯುಲರಾಗಿ ಹೋಗ್ತೀವಿ. ವಿಶಾಲ್ ಮಾರ್ಟ್ ಇದೆ ಹುಣಸೂರಲ್ಲಿ, ಅದರ ಪಕ್ಕನೇ ಚಾಟ್ಸ್ ಇದೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಫಿ ಕಾರ್ನರು ಕೂಡ ಇದೆ, ಕಾಫಿ ಟೀ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ದಹಿಪೂರಿ ತಗೊಂಡ. ತಿಂದ್ಬಿಟ್ಟು ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಷ್ಟಾಗಿತ್ತು ನನ್ನ ಡೈಲಿ ಬ್ಲಾಗ್ ವಿಡಿಯೋ. ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು ಶೇರು ಮಾಡಿ. ಮತ್ತು ಇಂತಹ ಡೈಲಿ ಬ್ಲಾಗ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ಬನ್ನಿ ದಹಿಪೂರಿ ತಿನ್ನೋಣ ಅಂತ ಹೇಳ್ತಾ ನಾನು ಕೂಡ ಟೇಸ್ಟ್ ಮಾಡಿದೆ, ಹೇಗಿದೆ ನೋಡೋಣ ಅಂತ ಹೇಳಿ. ಚೆನ್ನಾಗಿತ್ತು, ಸಖತ್ತಾಗಿತ್ತು ದಹಿಪೂರಿ. ನನ್ನ ಮಗನೂ ಕೂಡ ನಾನು ತಿಂದು ಟೇಸ್ಟ್ ಮಾಡಿ
ಮನೆ ಕಡೆ ಹೊರಟ್ವಿ. ಮತ್ತು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.